ಕನಿಷ್ಠ ತಮಿಳಲ್ಲಿ ಸಹಿಯನ್ನಾದರೂ ಮಾಡಿ ಇದು ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲೇ ನಿಂತು ಡಿಎಂಕೆ ನಾಯಕರಿಗೆ ಎಸೆದಿರುವ ಸವಾಲು. ರಾಮೇಶ್ವರಂನಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆಯ ವೇಳೆ ಮೋದಿ ಸ್ಟಾಲಿನ್ ಸರ್ಕಾರದ ನಾಯಕರ ವಿರುದ್ಧ ಸರಿಯಾಗಿ ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ವಿಚಾರ ಇದು, ಈ ಸ್ಟೋರಿ ನೋಡಿ. ಇಂಗ್ಲಿಷ್ನಲ್ಲಿ ಯಾಕೆ ಸಹಿ ಮಾಡ್ತೀರಿ? ಮೋದಿ ಪ್ರಶ್ನೆ. ಡಿಎಂಕೆ ನಾಯಕರ ತಮಿಳು ಅಸ್ಮಿತೆಗೆ ಠಾಂಗ್. ಭಾಷೆ ಮತ್ತು ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ವಿಚಾರವನ್ನ ಮುಂದಿಟ್ಟು ಆಡಳಿತಾರೂಢ ಡಿಎಂಕೆ ರಾಜಕೀಯ ಮುಂದುವರೆಸಿದೆ. ಇದಕ್ಕೆ ಪ್ರಧಾನಿ ಮೋದಿ ಭರ್ಜರಿಯಾಗಿ ತಿರುಗೇಟು ನೀಡಿದ್ದಾರೆ. ರಾಮೇಶ್ವರಂನಲ್ಲಿ 8,300 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿದ ಮೋದಿ ಸ್ಟಾಲಿನ್ ಸರ್ಕಾರದ ರಾಜಕೀಯವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮಿಳಿನಲ್ಲೇ ಸಹಿ ಮಾಡಲ್ಲ ಯಾಕೆ? ಡಿಎಂಕೆ ಮುಖಂಡರು ನನಗೆ ಪತ್ರ ಬರೀತಾರೆ, ಆದ್ರೆ ತಮಿಳಿನಲ್ಲಿ ಯಾಕೆ ಸಹಿ ಮಾಡಲ್ಲ? ನಿಮ್ಮ ತಮಿಳು ಅಸ್ಮಿತೆ ಏನಾಯ್ತು ಅಂತ ಕಾಲೆಳೆದಿದ್ದಾರೆ. तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है. अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो. ಅಷ್ಟೇ ಅಲ್ಲ, ತಮಿಳು ಮಕ್ಕಳಿಗಾಗಿ ಮೆಡಿಕಲ್ ಕಾಲೇಜು ಓಪನ್ ಮಾಡಿ ತೋರಿಸಲಿ, ತಮಿಳಿನಲ್ಲೇ ಮೆಡಿಕಲ್ ಕೋರ್ಸ್ಗಳನ್ನ ಆರಂಭಿಸಲಿ, ತಮಿಳಿನಲ್ಲೇ ಅವರು ಪಾಸ್ ಆಗುವಂತೆ ಮಾಡಲಿ ಅಂತ ಸಲಹೆ ನೀಡಿದ್ದಾರೆ. कई राज्यों ने मातृभाषा में डॉक्टरी की शिक्षा आरंभ की है. अब गरीब से गरीब मां का बेटा बेटी भी जिसने अंग्रेजी नहीं पढ़ी है वो भी डॉक्टर बन सकते हैं. मैं भी तमिलनाडु सरकार से आग्रह करूंगा कि वे तमिल भाषा में डॉक्टरी के कोर्सेज चालू करें ताकि गरीब मां के बेटे बेटी भी डॉक्टर बन सके. ಅಷ್ಟೇ ಅಲ್ಲ, ಅನುದಾನ ನೀಡದೆ ಕೇಂದ್ರ ಸರ್ಕಾರ ಸತಾಯಿಸುತ್ತಿದೆ ಅಂತ ಆರೋಪ ಮಾಡಿರುವ ಡಿಎಂಕೆ ಸರ್ಕಾರಕ್ಕೆ ಚಳಿ ಬಿಡಿಸಿದ್ದಾರೆ. ಯಾವ ಕಾಮಗಾರಿಗಳಿಗೆ ಎಷ್ಟು ಅನುದಾನ ನೀಡಲಾಗಿದೆ ಅಂತ ಮೋದಿ ವಿವರಿಸಿದ್ದಾರೆ. 3 गुना ज्यादा पैसा सेंटर से दिया गया है. जब इंडी अलायंस की सरकार थी, डीएमके उस सरकार में विराजमान थी, तब जितना पैसा मिला उससे 3 गुना मोदी सरकार ने दिया है. ಡಿಎಂಕೆ ನಾಯಕರು ಮಾಡಿದ ಎಲ್ಲ ಆರೋಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಾತಲ್ಲೇ ಚಾಟಿ ಬೀಸಿದ್ದಾರೆ. ಅಲ್ಲದೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಚುನಾವಣೆ ಇದ್ರೂ ಈಗಿನಲೇ ಕಣ ರಂಗೇರಿದಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕನಿಷ್ಠ ತಮಿಳಲ್ಲಿ ಸಹಿಯನ್ನಾದರೂ ಮಾಡಿ ಇದು ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲೇ ನಿಂತು ಡಿಎಂಕೆ ನಾಯಕರಿಗೆ ಎಸೆದಿರುವ ಸವಾಲು. ರಾಮೇಶ್ವರಂನಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆಯ ವೇಳೆ ಮೋದಿ ಸ್ಟಾಲಿನ್ ಸರ್ಕಾರದ ನಾಯಕರ ವಿರುದ್ಧ ಸರಿಯಾಗಿ ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ವಿಚಾರ ಇದು, ಈ ಸ್ಟೋರಿ ನೋಡಿ. ಇಂಗ್ಲಿಷ್ನಲ್ಲಿ ಯಾಕೆ ಸಹಿ ಮಾಡ್ತೀರಿ? ಮೋದಿ ಪ್ರಶ್ನೆ. ಡಿಎಂಕೆ ನಾಯಕರ ತಮಿಳು ಅಸ್ಮಿತೆಗೆ ಠಾಂಗ್. ಭಾಷೆ ಮತ್ತು ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ವಿಚಾರವನ್ನ ಮುಂದಿಟ್ಟು ಆಡಳಿತಾರೂಢ ಡಿಎಂಕೆ ರಾಜಕೀಯ ಮುಂದುವರೆಸಿದೆ. ಇದಕ್ಕೆ ಪ್ರಧಾನಿ ಮೋದಿ ಭರ್ಜರಿಯಾಗಿ ತಿರುಗೇಟು ನೀಡಿದ್ದಾರೆ. ರಾಮೇಶ್ವರಂನಲ್ಲಿ 8,300 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿದ ಮೋದಿ ಸ್ಟಾಲಿನ್ ಸರ್ಕಾರದ ರಾಜಕೀಯವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮಿಳಿನಲ್ಲೇ ಸಹಿ ಮಾಡಲ್ಲ ಯಾಕೆ? ಡಿಎಂಕೆ ಮುಖಂಡರು ನನಗೆ ಪತ್ರ ಬರೀತಾರೆ, ಆದ್ರೆ ತಮಿಳಿನಲ್ಲಿ ಯಾಕೆ ಸಹಿ ಮಾಡಲ್ಲ? ನಿಮ್ಮ ತಮಿಳು ಅಸ್ಮಿತೆ ಏನಾಯ್ತು ಅಂತ ಕಾಲೆಳೆದಿದ್ದಾರೆ. तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है. अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो. ಅಷ್ಟೇ ಅಲ್ಲ, ತಮಿಳು ಮಕ್ಕಳಿಗಾಗಿ ಮೆಡಿಕಲ್ ಕಾಲೇಜು ಓಪನ್ ಮಾಡಿ ತೋರಿಸಲಿ, ತಮಿಳಿನಲ್ಲೇ ಮೆಡಿಕಲ್ ಕೋರ್ಸ್ಗಳನ್ನ ಆರಂಭಿಸಲಿ, ತಮಿಳಿನಲ್ಲೇ ಅವರು ಪಾಸ್ ಆಗುವಂತೆ ಮಾಡಲಿ ಅಂತ ಸಲಹೆ ನೀಡಿದ್ದಾರೆ. कई राज्यों ने मातृभाषा में
डॉक्टरी की शिक्षा आरंभ की है। अब गरीब से गरीब मां का बेटा बेटी भी जिसने अंग्रेजी नहीं पढ़ी है वो भी डॉक्टर बन सकते हैं। मैं भी तमिलनाडु सरकार से आग्रह करूंगा कि वे तमिल भाषा में डॉक्टरी के कोर्सेज चालू करें ताकि गरीब मां के बेटे बेटी भी डॉक्टर बन सके। ಅಷ್ಟೇ ಅಲ್ಲ, ಅನುದಾನ ನೀಡದೆ ಕೇಂದ್ರ ಸರ್ಕಾರ ಸತಾಯಿಸುತ್ತಿದೆ ಅಂತ ಆರೋಪ ಮಾಡಿರುವ ಡಿಎಂಕೆ ಸರ್ಕಾರಕ್ಕೆ ಚಳಿ ಬಿಡಿಸಿದ್ದಾರೆ. ಯಾವ ಕಾಮಗಾರಿಗಳಿಗೆ ಎಷ್ಟು ಅನುದಾನ ನೀಡಲಾಗಿದೆ ಅಂತ ಮೋದಿ ವಿವರಿಸಿದ್ದಾರೆ. 3 गुना ज्यादा पैसा सेंटर से दिया गया है। जब इंडी अलायंस की सरकार थी, डीएमके उस सरकार में विराजमान थे, तब जितना पैसा मिला उससे 3 गुना मोदी सरकार ने दिया है। ಡಿಎಂಕೆ ನಾಯಕರು ಮಾಡಿದ ಎಲ್ಲ ಆರೋಪಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಾತಲ್ಲೇ ಚಾಟಿ ಬೀಸಿದ್ದಾರೆ. ಅಲ್ಲದೆ ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಚುನಾವಣೆ ಇದ್ರೂ ಈಗಿನಲೇ ಕಣ ರಂಗೇರಿದಂತೆ ಕಾಣ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕನಿಷ್ಠ ತಮಿಳಲ್ಲಿ ಸಹಿಯನ್ನಾದ್ರೂ ಮಾಡಿ, ಇದು ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲೇ ನಿಂತು ಡಿಎಂಕೆ ನಾಯಕರಿಗೆ ಎಸೆದಿರುವ ಸವಾಲು. ರಾಮೇಶ್ವರಂನಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆಯ ವೇಳೆ ಮೋದಿ ಸ್ಟಾಲಿನ್ ಸರ್ಕಾರದ ನಾಯಕರ ವಿರುದ್ಧ ಸರಿಯಾಗಿ ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ, ಏನ್ ವಿಚಾರ ಇದು, ಈ ಸ್ಟೋರಿ ನೋಡಿ. ಇಂಗ್ಲಿಷ್ನಲ್ಲಿ ಯಾಕೆ ಸಹಿ ಮಾಡ್ತೀರಿ? ಮೋದಿ ಪ್ರಶ್ನೆ. ಡಿಎಂಕೆ ನಾಯಕರ ತಮಿಳು ಅಸ್ಮಿತೆಗೆ ಠಾಂಗ್. ಭಾಷೆ ಮತ್ತು ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆ ವಿಚಾರವನ್ನ ಮುಂದಿಟ್ಟು ಆಡಳಿತಾರೂಢ ಡಿಎಂಕೆ ರಾಜಕೀಯ ಮುಂದುವರೆಸಿದೆ. ಇದಕ್ಕೆ ಪ್ರಧಾನಿ ಮೋದಿ ಭರ್ಜರಿಯಾಗಿ ತಿರುಗೇಟು ನೀಡಿದ್ದಾರೆ. ರಾಮೇಶ್ವರಂನಲ್ಲಿ 8,300 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿದ ಮೋದಿ ಸ್ಟಾಲಿನ್ ಸರ್ಕಾರದ ರಾಜಕೀಯವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಮಿಳಿನಲ್ಲೇ ಸಹಿ ಮಾಡಲ್ಲ ಯಾಕೆ? ಡಿಎಂಕೆ ಮುಖಂಡರು ನನಗೆ ಪತ್ರ ಬರೀತಾರೆ, ಆದರೆ ತಮಿಳಿನಲ್ಲಿ ಯಾಕೆ ಸಹಿ ಮಾಡಲ್ಲ? ನಿಮ್ಮ ತಮಿಳು ಅಸ್ಮಿತೆ ಏನಾಯಿತು ಅಂತ ಕಾಲೆಳೆದಿದ್ದಾರೆ. तमिलनाडु के कुछ नेताओं की चिट्ठियां जब मेरे पास आती है, कभी भी कोई नेता तमिल भाषी में सिग्नेचर नहीं करता है। अरे तमिल का गौरव हो, मैं सबसे कहूंगा कम से कम तमिल भाषा में अपनी सिग्नेचर तो करो। ಅಷ್ಟೇ ಅಲ್ಲ, ತಮಿಳು ಮಕ್ಕಳಿಗಾಗಿ ಮೆಡಿಕಲ್ ಕಾಲೇಜು ಓಪನ್ ಮಾಡಿ ತೋರಿಸಲಿ, ತಮಿಳಿನಲ್ಲೇ ಮೆಡಿಕಲ್ ಕೋರ್ಸ್ಗಳನ್ನ ಆರಂಭಿಸಲಿ, ತಮಿಳಿನಲ್ಲೇ ಅವರು ಪಾಸ್ ಆಗುವಂತೆ ಮಾಡಲಿ ಅಂತ ಸಲಹೆ ನೀಡಿ